ಏನು ಅಡುಗೆ ಮಾಡಿದ್ದೆ ಶಾಂತಮ್ಮ? ಉಂಡೇನೆ ಆಳೇನೆ? ಏ ಯಾಕ ಮಾಡಿ ಮುಚ್ಕೊಂಡಂಗಾಗಿರತ್ತೆ, ಎಷ್ಟೊತ್ತಾದ್ರೂ ಹೊಟ್ಟಸ್ತಂಗಾಗಿರ್ಲಿಲ್ಲ. ಇವತ್ತು ಒಂದಿಟ್ಟು ಎಲ್ಲೆಲ್ಲೋ ಮಳೆ ಆಗೈತೆ ಸುಮಾರಿಗೆ, ಹಂಗೆ ತಣ್ಣಗೈತಿ. ಇಷ್ಟಿನ ಬಿಸಿಲು ಉರ್ದು ಉಪ್ಕೊಟ್ಟದಂಗೆನೆ. ಸೆಕೆ ಅಂದ್ರೆ ಸೆಕೆ ಆಗದಮ್ಮ. ಮಳೆ ಏನಂತ ಜೋರಾಗೇನು ಬರಲಿಲ್ಲ, ಸುಮಾರಿಗೆ ಬಂದೈತೆ. ಎಲ್ಲೋ ಮಳೆ ಆಗಿತ್ತು ಕಣ ನಿಂಗಜ್ಜಿ, ಅದಕ್ಕೇನೆ ಹಿಂಗೆ ತಣ್ಣಗಿರೋದು. ಅದಕ್ಕೆ ಜಲ್ದಿ ಹೊಟ್ಟಸ್ತಂಗಾಗಲಿಲ್ಲ, ಜಲ್ದಿ ಉಮ್ಲಿಲ್ಲ. ನಾನೇನು ಉಮ್ಮನ್ ಬಿಡತ್ಲಾಗತ್ತ ಅಂತಂದು ಸುಮ್ಮನೆ ಆಯ್ತಲ್ಲ ಬಂದು. ಅಲ್ಲ, ನಿಮ್ಮ ಮನೆ ಪಕ್ಕದಾಗ ಗಿರ್ಜಮ್ಮ ಇದ್ದಳಲ್ಲ, ಅವ್ರು ಯಾಕೆ ಕಾಣಲ್ಲ ಮಣಿ? ಮತ್ತೆ ಈಗ 4-5 ದಿವಸದಿಂದ ಅವ್ರ ಮನೆ ಬಾಗ್ಲಾಕೈತೆ, ಎಲ್ಲಿ ಹೋಗಿದ್ದಾರೆ ಕಾಣಲ್ಲ. ಎಲ್ಗೋ ಹೋಗ್ಯವ್ರೆ ಅಂತಾರೆ, ಎಲ್ಗೆ ಹೋಗ್ಯವ್ರೆ? ಅಲ್ಲ ಕಣ್ಣಿಂಗಜ್ಜಿ, ನಿನಗೆ ಗೊತ್ತಿಲ್ವೇ? ಊರು ತುಂಬ ಮಾತಾಡ್ತಾರೆ. ಆ ಹುಡುಗಿ ಅನ್ನ ಕರ್ಕೊಂಡು ಹೋಗೈತೆ ಅಂತಂದೇಳಿ, ಅದಕ್ಕೆ ಅವರು ಹೋಗಿ ಕರ್ಕೊಂಡು ವಾಪಸ್ಸು ಕರ್ಕೊಂಬರೋಣ ಅಂತಂದೇಳಿ ಒಬ್ಬರು ಕೂಟೆ ಮಾತಾಡಲ್ಲ ಅಂದ್ರೂ ಅವರು ಈಗ ಹೋಗ್ಯಾರ ಹುಡಿಕೊಂಡ್ರು, ಅಲ್ಲೆಲ್ಲೋ ಐತೆ, ಹೋಗಿ ಕರ್ಕೊಂಬತ್ತೀವಿ ಅಂತಂದೇಳಿ ಹೋಗ್ಯಾರೆ. ಊರು ತುಂಬ ಅಲೆ ಎಲ್ಲ ಗುಲ್ 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 ಅಂತಂದು ಮಾತಾಡ್ತಾ ಇದ್ದಾರೆ. ನಿಮ್ಗಿನ್ನ ಗೊತ್ತಿಲ್ವೇ? ಮಸ್ತಾಗಿ ಮಾತಾಡ್ತಾರಮ್ಮ. ಅಲ್ಲ ಕಣೆ ಶಾಂತಮ್ಮ, ಅದು ಹಂಗೆ ಹೋಗಿರೋರನ್ನ ತಿರ್ಗಾ ಕರ್ಕೊಂಬಂದು ಇನ್ಯಾರಿಗಾನ ಕೊಟ್ಟು ಮದುವೆ ಮಾಡೋಕ್ಕಾಗುತ್ತೆ? ಹುಡುಗಿ ಹೋಗಿರೋಳನ್ನ ಓದು ಹೋಗ್ತಾಳೆ ಅಂತಂದೇಳಿ ಸುಮ್ಮನೆ ಆಗ್ಬೇಕಮ್ಮ. ಅವು ಕರ್ಕೊಂಬಂದ್ರೂ ನಿಲ್ಬೇಕಲ್ಲೇ, ಓಡೋಗವು ಎಲ್ಲಿದ್ರೂ ಓಡೇ ಹೋಗ್ತವೆ, ನಿಲ್ತವೆ ಅವು. ಕರ್ಕೊಂಬಂದ್ರೂ ಅವಕ್ಕೆ ಈ ಮನಸ್ಸಿನಾಗ ಇದ್ದಿದ್ರೆ ಅವು ಹೋಗ್ತಿರ್ಲಿಲ್ಲ. ತಂದೆ ತಾಯಿ ಮರ್ಯಾದೆ ಕಳಿಬೇಕು ಅಂತಂಬದು ಅದಕ್ಕೆ ಹುಟ್ಟಿದಾವೆ. ಅವಕ್ಕೆ ಮರ್ಯಾದೆ ಎಂಬುದು ಸಾಕೆರೆ ಸಲ್ವೇರೆ ಅಂತಂಬದು ಒಂದಿಟ್ಟು ಜ್ಞಾನ ಇದ್ದಿದ್ರೆ ಹೋಗ್ತಿರ್ಲಿಲ್ಲ. ಇವ್ರು ಇನ್ನೇನು ಹೇಳ್ಕೊಂಬಿಲ್ಲ ಅಂದ್ರೆ ಏನು ಗೊತ್ತಾಗಲ್ಲ ನೋಡಿಗೆ. ಕರ್ಕೊಂಬರಕ್ಕೆ ಅಂತ ಎಲ್ಲೇದಾರೆ ಅಂತ ಹೋಗ್ತಿದ್ದಾರೆ. ಅದತ್ತು ಬರೋಳಾಗಿದ್ರೆ ಹೋಗಳೇನೆ. ಓ ಅಯ್ಯಮ್ಮ ಗಿಲಿಟ್ ಕತಿ ಕಣಮ್ಮ, ಹಂಗೆಲ್ಲನ ಯಾರು ಕೂಟು ಹೇಳ್ಕೊಂಬಲ್ಲ. ಹೋಗಿ ಏನಾನ ಮಾಡಿ ತಲೆ ನೀವಿ ಕರ್ಕೊಂಬರ್ಬೇಕು ಅಂತಂದೇಳಿ ಹೋಗಿದ್ದಾಳೆ. ಕರ್ಕೊಂಬರ್ತೀನಿ ಅಂತಂದೇಳಿ ನಿನ್ಗಿನ ಗೊತ್ತಿಲ್ವೇ? ಆಲೆ ಅವು ತುಂಬ ಮಾತಾಡ್ತಾರೆ. ಯಾರ ಮನೆ ವಿಚಾರನ ಆಗಿದ್ರೆ ಡಬ್ಬ ಬಡಿಯಾಳು. ಅವಳ್ದಾಗ ಹೊತ್ತಿಗೆ ಒಂದು ಸೂಸ ಒಬ್ಬರು ಕುಟ್ಟೆ ಬಾಯಿ ಬಿಟ್ಟಿಲ್ಲ ನಿಂಗಜ್ಜಿ. ಹಂಗೇನೆ ಯಾರೋನೋ ಅವ್ರ ಜೊತೆಗೆ ಹೋದವು ಹುಡುಗರು ಹಂಗಂತಂದು ಫೋನ್ ಮಾಡಿದಾಗ ಹೇಳಿದ್ವಂತೆ. ಅವು ಹುಡುಗರು ಜೊತೆ ಓದ್ಕೊಂಡಿದ್ವಲ್ಲ, ಅಲ್ಲಿ ಜೊತೆಗೆ ಕೆಲಸ ಮಾಡತ್ತಾಗೆ ಆ ಹುಡುಗರು ಹೇಳಿವಂತೆ, ಹಿಂಗಿಲ್ಲ ಅಲ್ಲೇನೆ 5-6 ದಿವಸ ಆಯ್ತು ನಿಮ್ಮ ಅಮ್ಮನಿ ಎಲ್ಲಿಗೆ ಹೋಗೈತೆ ಎಂಬುದು ಗೊತ್ತಿಲ್ಲ ಅಂತಂದೇಳಿ ಫೋನ್ ಮಾಡಿದೆ, ಫೋನ್ ಎತ್ತಲ್ಲ ಅಂತಾನೆ. ಎಲ್ಲಿ ಏನು ಕೆಲಸ ಮಾಡೋಕ್ಕೆ ಹೋಗ್ತಿದ್ದು ಅವರು? ಎಲ್ಲಿದ್ದಿದ್ದು? ಯಾವ ಊರಾಗಿದ್ದರು? ಬೆಂಗಳೂರಾಗ ಎಲ್ಲಿ ಯಾವ ಊರಾಗ ಕೆಲಸ ಮಾಡ್ತಿದ್ವ ಮಣಿ? ಅಲ್ಲೆಲ್ಲ ಬೆಂಗಳೂರಾಗೆಲ್ಲ ಇದ್ವಂತಮ್ಮ. ಹೋಗ್ತೀನಿ, ನನ್ನ ಉಂಡಿಲ್ಲ, ಇದನ್ನ ಮಾತಾಡೋ ಗೊತ್ತಿಲ್ಲ, ಹೋಗ್ತೀನಿ ಆಮೇಲೆ ಬರ್ತೀನಿ, ಸುಮ್ಕಿರು. ಸುಶೀಲಕ್ಕಯ್ಯ ಬಾ, ಎಲ್ಗೋಗಿದ್ದೆ ನೀನು? ಬಾ ಇಲ್ಲಿ, ಹಿಂಗೆ ಹೋಗೋಯ್ತು ಬಾ. ಏನೋ ಒಂದು ವಿಚಾರ ಕೇಳಿದೆ, ಬಾ ಇಲ್ಲಿ, ಏನೋ ಹೇಳ್ಬೇಕು, ಬಾ ಇಲ್ಲಿ. ಇಲ್ಲಮ್ಮ, ನಾನು ಇದೇ ತಾನೇ ಬಸ್ಸಿಂದ ಇಳಿದು ಈಗ ಬರ್ತಿದ್ದೀನಿ. ನನ್ನಿನ್ನ ಮಂತಕನ ಹೋಗಿಲ್ಲ, ನಾನು ಹೋಗ್ಬೇಕು, ಬರೋಂಗಿಲ್ಲ. ಏನು ಹಂಗೆ ಕರೆದ್ರೆ ಕಿವಿ ಕೇಳಿಸ್ತಲ್ಲಂಗೆ ಹೋಗ್ತಾಳೆ. ಏನು ಗೊತ್ತಿಲ್ವೇ ನಮ್ಮಂಗೆ ಮಗಳು ಒಡಗೇಳೆ ಅಂತಂದಂಬದ ಕೇಳ್ತಾರೆ ಅಂತಂದೇಳಿ ಅದಕ್ಕೆ ಬರಲ್ಲ ಅಷ್ಟೇ, ಇಲ್ಲಾಂದರೆ ಬರೋಳು. ಕರೆದ್ರೆ ಬರ್ದಂಗೆ ಹೋಗ್ತಾಳೆ. ಗೊತ್ತಿಲ್ವೇ ನಮಗೆ ತುಂಬ ನಾತೈತಿ ಬಿಡು. ಏನು ನೀನೇನು ಹೇಳ್ತಿದ್ರು ಹೊಟ್ಟೆ ಹೊತ್ತು ಎಲ್ಲ ಯಾರಿಗೂ ಗೊತ್ತಾಗೈತಿ. ಅಲ್ಲ ಕಣಿ ಶಾಂತಮ್ಮ, ಏನು ಅಂದಿದ್ದು ನೀನು? ನೀನು ಹೇಳಿದ್ದು ನನಗೆ ಕೇಳಿಸ್ಲಿಲ್ಲ ಅಂತ ತಿಳ್ಕೊಂಡಿದೀಯ. ಆದಾಗೆ ಹೋಗೋರ್ನೆಲ್ಲನ ಎಲ್ಲಿ ಹೋಗ್ತೀರಾ ಬರ್ರಿ ಅಂತಂದೇಳಿ ಕೂಗಿ ಕರಿತೀಯ. ಕೂಗಿ ಕರೆದಿದ್ದಲ್ಲೇ ನಿನ್ನ ಮಗಳು ಒಡಗೇಳೆ ಅಂತ ಕೇಳ್ತೀಯ. ಯಾರು ಒಡಗಾಗಿದ್ದಾರೆ? ಯಾರು ಒಡಗ್ಯಾರೆ? ನಿಮ್ಗೆ ಯಾರು ಹೇಳಿದ್ರೆ ನಿನಗೆ? ಸುಮ್ಮನೆ ಏನಾದರೂ ಇಲ್ಲದೆಲ್ಲ ಮಾತಾಡ್ತೀಯೇನೆ ನೀನು ಬಂದು ನೋಡಿದ್ದೇನೆ ನೀನು. ಇನ್ನು ಆದಾಗೆ ಹೋಗ್ತಿದ್ದರ್ನೇ ಕರೀತಾಳೆ. ನೀನು ಕರಿತೀಯೇನೆ? ಯಾರೇ ಹೇಳಿದ್ದು ನಿಮಗೆ ಇಂಥದ್ದೆಲ್ಲನ? ಬಾರೆ. ಅಯ್ಯೋ ಬಿಡಮ್ಮ, ಏನು ಅಲ್ಲೇ ಎಲ್ಲ ಊರು ತುಂಬ ನಾತೈತಿ. ಏನು ನೀನೇನು ಹೇಳಿಲ್ದಿದ್ರು ಎಲ್ಲರಿಗೂ ಗೊತ್ತೈತಿ. ನಾವೇನೋ ಕೇಳೋಣ ಅಂತಂದು ಕರೆದ್ರೆ ಹಂಗೇನೆ ಕೈ ತಿರಿಕೊಂಡು ಅದೇ ಹೋಗ್ತೀಯಾ? ನೋಡು, ಹಿಂಗೆಲ್ಲ ಮಾತಾಡಿದ್ರೆ ಸರಿಯಾಗಲ್ಲ ನೋಡು. ನನಗೆ ನಮ್ಮ ಸುದ್ದಿನ ನಿನ್ಗೇನಕ್ಕೆ ಬೇಕು? ನಿನಗೆ ನೀನು ಯಾಕೆ ಹಿಂಗೆ ಮಾತಾಡೋದು ಕಲ್ತಿದ್ಯಾ ನೀನು? ನಾವು ಹಂಗೆ ಕೇಳ್ತೀವಿ ನಿನ್ನ ಯಾಕನ. ನಿನ್ನ ಮಾತಾಡಿದ್ರೆ ಹಿಂಗೆಲ್ಲ ಮಾತಾಡಿದ್ರೆ ಸರಿಯಾಗಲ್ಲ ನೋಡು. ಅಯ್ಯೋ, ಹಿಂಗೆಲ್ಲ ಮಾತಾಡಿದ್ರೆ ಸರಿಯಾಗಲ್ಲ ಅಂತಂದ್ರೆ ಏನು ಮಾಡ್ತೀಯ ನೀನು? ಏನು ಮಾಡೋಕ್ಕಾಗಲ್ಲ ನೀನು. ನೀರಾದ ವಿಚಾರನ ನಾವು ಇದ್ದಂತೆ ಹೇಳ್ತೀವಿ. ಇದ್ದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದಿಗೋದ್ರಂತೆ ಅಂತಂದು ಹೇಳಿ ಇದ್ದಿದ್ದಂಗೆ ಹೇಳಿ ನೀನು ಯಾಕಂಡು ಬೇಜಾರಾಗ್ತೀಯ? ಬೀಸಿ ಕಪಾಳಕ್ಕೆ ಬಿಟ್ಬಿಟ್ರೆ ಏನಿಲ್ಲ ನೋಡು. ನಾನು ಸುದ್ದಿ ಮಾತಾಡ್ಬಿಟ್ರೆ ನಾನು ಸರಿಯಾಗಿ ಕೊಟ್ಬಿಡ್ತೀನಿ. ಏನಿಲ್ಲ, ನಿನ್ನ ಎಳ್ಕೊಂಡು ಹೋಗ್ಬಿಡ್ತೀನಿ ನಾನು. ನಿನ್ನ ಎಳ್ಕೊಂಡು ಹೋದ್ರೂ ನಿನ್ನ ಯಾವನೇನು ಕೇಳೋದೇನಿಲ್ಲ. ನೀನೇನು ಕೇಳ್ಬೇಕು? ನಿನ್ನ ನಮ್ಮ ವಿಚಾರನ ನೀನೇನು ಕೇಳಬೇಕು? ಏನು ನೀನೇನು ಬಗೆಹರಿಸ್ತೀವಿ? ನೀನು ಹೆಣ್ಮಕ್ಳ ವಿಚಾರದ ಬಗ್ಗೆ ಹಿಂಗೆಲ್ಲ ಮಾತಾಡಿದರೆ ನಿನ್ನ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಬಿಡಮ್ಮ, ಏನು ಗೊತ್ತಿಲ್ಲ ಅಂತಂದೇಳಿ ಅನ್ಬೇಡ. ಈಗ ಅಲ್ಲ 5-6 ದಿನ ಬಾಗಿಲು ಬಿಡ್ಕೊಂಡು ಹೋಗಿದ್ದು ಗೊತ್ತೈತೆ. ಏನು ನೀನೇನು ಹೇಳಿಲ್ಲ ಅಂದ್ರೂ ಏನು ಮುಚ್ಚಿಕೊಂಡ್ರೆ ನಿಲ್ಲಲ್ಲ. ಸೂಜಿಗೆ ಮಟ್ಟೆ ಕಟ್ಟಿದ್ರೆ ನಿಲ್ಲುತ್ತೆ, ಎತ್ತಲಿದ್ದಲ್ಲನ ಬಿದ್ದೇ ಬೀಳುತ್ತೆ. ಅಯ್ಯೋ ಬಿಡೆ ರೇಣುಕಕ್ಕ, ಬಿಡೆ, ಜುಟ್ಟು ಇಟ್ಕೊಂಡಿದೆಯಲ್ಲೇ ಉರಿತವ್ ಕಣೆ, ಬಿಡೆ. ನಾನೇನು ತಪ್ಪಾದ ಮಾತಾಡಿನೇನೆ? ಇರೋ ವಿಷಯ ಇದಂಗೆ ಹೇಳಿರೆ ನನ್ನ ಕುಟಕ್ಕೆ ಎತ್ತಿಗೆ ಬತ್ತೀಯಲ್ಲೇ, ಬಿಡೆ
ಬಿಡೇ. ಬಿಡ್ತೀನಿ ತಡಿಯ ನಿನಗೆ, ಸರಿಯಾಗಿ ಬಿಡ್ತೀನಿ ತಡಿಯಲ್ಲ ಹುಡಿ ನಿನಗೆ. ನಿನಗೆ ಊರು ಸಬರಿ ಕಟ್ಟಿಗೆ ನಿನ್ಗೆ ಏನು ಆಗಬೇಕಾಗಿತ್ತು ನಿನಗೆ? ಬಿಡ್ತೀನಿ ಸರಿಯಾಗಿ ನಿನಗೆ ಬಿಡ್ತೀನಿ ಸರಿಯಾಗಿ ನಿನಗೆ. ಬಿಡಾರ್ ಇಲ್ಲಕ್ಕೆ ಮತ್ತೆ ಹಿಂಗೆ ಬಲ್ಕೊಂಡಿರೋದು. ಬಿಡಾರ್ ಇದ್ದಿದ್ರೆ ನೀನು ಹಿಂಗೆ ಬಲ್ಕೊತಿರ್ಲಿಲ್ಲ. ಬಿಡಕ್ಕ ಸುಶೀಲಕಾಯಿ ಬಾರಕಾಯಿ ಇಟ್ಲಾಗಿ ಏನಕ್ಕೆ ಜಗಳ ಮಾಡ್ತೀರಾ? ಸುಮ್ಮನೆ ಇರೋಕ್ಕಾಗಲ್ಲ ಶಾಂತಕ ನೀನು. ಸುಮ್ಮನೆ ಯಾಕೆ ಜಗಳ ಮಾಡ್ತೀಯಮ್ಮ? ಎಂತಾಟ ಪಟ್ಟೆ ಸೀರಾನ ಹಿಡಿದು ಎಳೆದು ಕತ್ತೆಲ್ಲ ನೋವಾಗೈತೆ, ಬಾ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಾ. ಹಿಂಗೆ ಒಯ್ದಿದ್ಯಾ ನೀನು, ಜುಟ್ಟಿ ಹಿಡಿದು ಎಳೆದು ನಮ್ಮ ಅಯ್ಯಕ್ಕೆ ಬರಲಿ ತಡೆ, ನಿನ್ಗಿನ್ನ ಗ್ರಾಚಾರ ಬಿಡಿಸ್ತೀನಿ. ಅದೇ ಇನ್ನೂ ಕೈಯಕ್ಕೆಲ್ಲ ಮುರಕ್ಲಿಲ್ಲ ನೋಡು, ಅದಕ್ಕೆ ನಿನ್ಗಿನ ಪವರು ಮುರಿದಿಲ್ಲ ನಿನಗೆ. ನಿನ್ಗೇನೇ ಬೇಕು ನಮ್ಮ ಮನೆ ವಿಚಾರ, ನಿನ್ಗೇನೇ ಬೇಕು ನಿನ್ಗೆ ಯಾರೇ ಹೇಳಿದ್ದು? ಅಲ್ಲಕ್ಕ ಶಾಂತಕ ರೇಣುಕಮ್ಮ, ನೀವು ಯಾಕೆ ಹಿಂಗೆ ಆದೆಗೆ ಬಿದ್ದೆಗೆಲ್ಲ ಜಗಳ ಮಾಡಕ್ಕೆ ನಿಂತಿದ್ದೀರಲ್ಲ? ನಿಮಗೇನು ಮರ್ಯಾದೆ ಅನ್ಸೋದೇ ಇಲ್ವೇ? ಇವರೇ ನಿಂತ ಬಿಟ್ಟವ್ರಾಗ್ಯಾರೆ ಹೆಂಗಸ್ರು ಅಂತಂದೇಳಿ ಎಂಬುದಿಲ್ವೇ? ಅದ್ಯಾಕಂಗೆ ಅವಳನ್ನ ಒಯ್ಯಕ್ಕೆ ಹೋಗಿದ್ದೆ ನೀನು? ಶಾಂತಮ್ಮನ ಅದ್ಯಾಕಂಗೆ ಒಯ್ದು ಹೇಳ್ತಾ ಇದ್ದಾಳಲ್ಲ ಅವಳು. ಅಲ್ಲ ಕಣಿಲ್ಲ ಸ್ಮಕ್ಕ, ನಾನೇನ ಊರಿಂದ ಬಸ್ ಇಳಿದು ಬರ್ತಾ ಇದ್ದೀನಿ. ಎಲ್ಲಿ ಹೋಗಿದ್ದೆ? ಬಾರಕ್ಕ ಅಂತ ನಾನು ಇಲ್ಲಮ್ಮ ಹೋಗ್ಬೇಕು ನಾನು ಅಂತಂದೇಳಿ ಹೇಳಿದ್ದೀನಿ. ಏನಂತಾಳೆ ನಿನ್ನ ಮಗಳು ಓಡಾಗಿದ್ದಾಳಂತೆ, ಊರು ತುಂಬ ಎಲ್ಲ ಮೆರ್ದೈತೆ ಕುಂದೈತೆ, ನಿನ್ನ ಹೇಳ್ದಂಗೆ ಹೋಗ್ಕೆ ಬಿಡು, ಏನು ಊಸ್ಬಿಟ್ಟೆ ನಾರದೇ ಇಲ್ವೇ ಗೊತ್ತಾಗದೇ ಇಲ್ವೇ ಅಂತಂದೇಳಿ ಅಂತಾಳಲ್ಲಮ್ಮ. ನಮ್ಮ ಕಷ್ಟ ನಮಗೆ, ಇವಳೇನು ಬಂದು ನೋಡಿದ್ಲೇನಮ್ಮ ಇವೆಲ್ಲ ಮಾತಾಡ್ಬೇಕು ಅಂತಂದ್ರೆ? ಲಸ್ಮಕ್ಕಯ್ಯ ಇದ್ದಿದ್ದು ಇದ್ದಂಗೆ ಹೇಳಿದ್ದೀನಿ ಕಣಕ, ನಾನೇನು ಬೇರೆ ಹೇಳಿಲ್ಲ ಕಣಕ. ಓಡಾಗಿಳೆ ಕಣಕ ಮಗಳು, ಅವಳು ಮುಚ್ಚಿಕೆ ಹೋಗ್ತಾಳೆ, ಓಡಾಗಿದ್ದಾಳೆ, ಅದಕ್ಕೆ ನಾನು ಓಡಾಗಿದ್ದಾಳೆ ಅಂತಂದು ಹೇಳಿದ್ದೀನಿ. ನಾವು ನೇರವಾಗಿ ಹೇಳ್ತೀವಿ, ಏನು ಕದ್ದು ಮಿಚ್ಚಿನೂ ಮಾತಾಡೋಕೆ ಹೋಗೋದಿಲ್ಲ. ಅದಕ್ಕೆ ಬಂದು ಒಯ್ಬೇಕೆನ್ನಕ, ಹೋಗಿರೋದು ನಿಜ, ನಾನು ಹೇಳಿರೋದು ನಿಜ. ನೀನು ಅದನ್ನು ಕೇಳಬೇಕು ಅಂತ ಏನು ಅಧಿಕಾರ ಐತೆ ನಿನಗೆ? ನೀನೇನು ಕೇಳಬೇಕು ಅದನ್ನು? ನಮ್ಮನೆ ವಿಚಾರ ನೀನೇನು ಕೇಳಬೇಕು? ಬಿಡೆ ಶಾಂತಮ್ಮ, ಯಮ್ಮನ್ಯಾಕೆ ಎಳ್ಕೊಂಡು ಹೋಗೋಕೆ ಬಿಡೆ. ಬಿಡೆ ಬಿಡೆ, ಎದ್ದಾಳ್ಸೆ ಬಿಡೆ ಹಂಗೆಲ್ಲ ಒಯ್ಬಾರ್ದು ಕಣೆ, ಬಿಡೆ. ಅಲ್ಲ ಕಣೆ ಶಾಂತಮ್ಮ, ಹಂಗ್ಯಾಕೆ ಕೇಳೋಕೋದೆ ಪಾಪ? ಹಂಗೆಲ್ಲ ಕೇಳ್ಬಾರ್ದು ಕಣೆ, ನಿನಗೆ ಗೊತ್ತಾಗಲ್ವೇನೆ? ಯಾರು ನಿನ್ನ ಮನೆಯಾಗೂ ಒಂದು ಮಗು ಐತೆ, ನೀನು ಹಂಗೆಲ್ಲ ಇದ್ದಾರನ್ನ ನೇರವಾಗಿ ಕೇಳೋಕ್ಕೋಗ್ಬಾರ್ದು. ಏನೋ ಸಮಾಧಾನವಾಗಿದ್ದಾಗ ಅವ್ರ ಮನೆ ತಗೋ ಹೋದಾಗ ಹೇಳಿರಾತು, ಹೇಳ್ತಿಲ್ತಿದ್ರಾತು. ಈ ವಿಚಾರಕ್ಕೆ ಯಾಕೆ ಒಯ್ದಾಡ್ತೀರಾ ನೀವೇನು? ಹಂಗೆಲ್ಲ ಕೇಳ್ಬಾರ್ದು ಕಣೆ ಶಾಂತಮ್ಮ. ನಿಂಗೆ ಅಜ್ಜಿ ಮಾಡೋದು ಮಾಡಿಬಿಟ್ಟು ಈಗ ನೋಡು ಗನ್ವಾಗೆ ನಿಮ್ಮ ಮನೆ ತೆಗಿರಾಳು ಪಕ್ಕದ ಮನೆಯಲ್ಲೂ ಎಲ್ಗೋ ಹೋಗಿದ್ದಾಳೆ ಕಣೆ, ಈ 5 ದಿವಸ ಕಾಣಲ್ಲ ಅಂತಂದೇಳಿ ಗನ್ವಾಗಿ ಸೂಕ್ಷ್ಮೆಗೆ ನಂತಾಗೆ ವಿಚಾರನೆಲ್ಲ ತಿಳ್ಕೊಂಡು ಈಗ ನೋಡು ಏನು ಗೊತ್ತಿಲ್ಲ ನಮಗೆ ನಾಟಕ ಹೊಡಿಯೋದ. ಈಗ ಆಗಲೇ ಗನ್ವಾಗಿ ಮಾತಾಡಿದೀಯ ನೀನು? ಯಾವ ವಿಚಾರನಾಗಲಿ ಶಾಂತಮ್ಮ, ಹಂಗೆಲ್ಲ ನಾ ಕೇಳೋಕ್ಕೆ ಹೋಗ್ಬಾರ್ದು. ನೋಡು ನಿನ್ನ ಕೇಳಿದ್ದಲ್ದೇನೆ ಅವಕೈನೇ ಒಯ್ಯಕ್ಕೆ ಹೋಗಿದೀಯಲ್ಲ ನೀನು. ನಾನೇ ಕೊಯ್ಯಕ್ಕೆ ಹೋಗೋಣ, ಆಯಮ್ಮನೆ ಫಸ್ಟು ನನ್ನ ಒಯ್ಯಕ್ಕೆ ಬಂದಿದ್ದು, ಅದಕ್ಕೆ ನಾನು ಬಿಟ್ಟೆ ಅಷ್ಟೇ. ನಾನೇ ಕೊಯ್ಯಕ್ಕೆ ಹೋಗೋಣ. ಅಲ್ಲ ಕಣೆ ಶಾಂತಮ್ಮ, ಹಿಂಗೆಲ್ಲ ಒಯ್ದರೆ ಬಗೆಹರಿತೈತೇನೆ? ನೀನು ಇಂಥ ಕೆಲಸ ಏನೇ ಮಾಡೋದು? ನೀನು ಹಿಂಗೆಲ್ಲ ಮಾಡಬಾರ್ದು. ಯಾರನ್ನೇ ಆಗಲೇಳು ನೇರವಾಗಿ ಕಣ್ಣಕ್ಕೆ ಬೆಳ್ಳಿಟ್ಟಂಗೆ ಕಷ್ಟದಾಗಿರೋನ್ನ ಹೋಗಿ ಕೇಳಬಾರ್ದು. ಏನಾಗಿರಲಿ ಹೇಳು, ನೀನು ಅದೇನು ಕೇಳಕ್ಕೆ ಹೋಗಿದ್ದೆ? ನೀನು ಸುಮ್ಕೆ ಹೋಗೋಣ, ಸುಮ್ಕೆ ಇರ್ಬೇಕು ತಾನೆ. ಅದಕ್ಕೆ ಮತ್ತೀಗ ಅವಕೈಯ ಸರಿಯಾಗಿ ಬೈದೈತೆ ನಿನ್ನ, ಬೈದ್ರೆ ಹಿಡ್ಕೊಂಡು ಒಯ್ದಿದೆಯಲ್ಲ ಯಮ್ಮನೆ ನೀನು. ಈಗ ಅವಳು ಗಂಡ ಬರಲಿ ತಡಿ, ಬತ್ತೀನಿ ನಿನ್ನ ಸಾಯಂಕಾಲಕ್ಕಿನ್ನ ಅವಳಿಗಿನ್ನ ಗ್ರಾಚಾರ ಬಿಡಿಸ್ತೀನಿ. ಇವಳು ಹೆಂಗೆ ಕೇಳಬೇಕು ನಮ್ಮನ್ನು, ನಮ್ಮ ವಿಚಾರನ? ಇವಳ ಮಗಳ ಇನ್ನ ಓಡೋಗಿ 5-6 ದಿವಸ ಅಲ್ಲೆಲ್ಲ ಇದ್ದಳನ್ನ ನಮ್ಮ ಅಯ್ಯಪ್ಪನ ಹೋಗಿ ಫೋನ್ ಮಾಡಿ ಹೋಗಿ ಕರ್ಕೊಂಬಂದವ್ರೆ. ಈಗ ಮಾತಾಡೋದು ನೋಡು, ನಾವು ಒಬ್ಬರು ಕೂಟೆ ಬಾಯ್ಬಿಟ್ಟಿಲ್ಲ, ಇಂಥ ಕೆಲಸ ಎಲ್ಲ ಮಾಡಿರ್ತಾರೆ ಅಂತ ಬಿಡು, ನಮಗೂ ಅವು ಮಕ್ಕಳು ತಾನೆ ಅಂತಂದೇಳಿ ಎಲ್ಲರಿಗೂ ಮಕ್ಕಳು ವಿಚಾರ ತರಕೊಡೋ ಮಕ್ಕಳನ್ನ ಯಾವುದು ಮಾತಾಡಬಾರ್ದು ಅಂತಂದೇಳಿ ನಾವು ಅಲ್ಲಿ ಕಚ್ಕೊಂಡಿದ್ದೀವಿ. ಇವಳು ಮಾತಾಡೋ ಮಾತು ನೋಡಮ್ಮ, ಇವೇನು ಮಂಟನ ಮಾಡೋದು ಮಾತು ಮಾತಾಡೋದು. ಇನ್ನು ಏನೋ ಬಂದು ಕೇಳಂಗಿದ್ರೆ ಏನೋ ಒಳಗಳ ಮನೆಗೆ ಬಂದು ಕೇಳಬೇಕು. ಹಿಂಗೆ ಯಾವ್ದೇ ಬೀದಿಗೆಲ್ಲ ನಿಂತ್ಕೊಂಡು ಮಾತಾಡೋದು, ಒಬ್ರದ್ದು ಮರ್ಯಾದೆ ಕಳೆದು ಏಮ ದೊಡ್ಡಾಡಬೇಕು ಅಂತ ಹೇಳೇನ. ಏಯ್ ಶಾಂತಮ್ಮ, ನಿಮ್ಮನೆಗೂ ಒಂದು ಮಗಳೈತೆ, ಹಿಂಗೆಲ್ಲ ಮಾತಾಡಕ್ಕೆ ಹೋಗ್ಬಾರ್ದು. ನೋಡು ಅವಕ್ಕಯ್ಯ ಇರೋ ವಿಚಾರ, ಈಗ ನಿಮ್ಮ ಮಗಳ ವಿಚಾರನ ಎತ್ತಾಕ್ತೀವಿ. ಇವಾಗ ನೀನು ಸುಮ್ಕೆ ಇದ್ದಿದ್ರೆ ಬಾಯಿ ಮುಚ್ಕೊಂಡು ಅವಕ್ಕಯ್ಯ ಮಾತಾಡ್ತಿದ್ದೆ. ಯಾವತ್ತಾದರೂ ನಾವು ಇಷ್ಟು ದಿವಸ ಮಾತಾಡ್ತೀವಿ ಅವಕ್ಕನ ಹತ್ರನ, ಯಾವತ್ತು ನಿನ್ನ ಮಗಳು ಹಿಂಗೆ ಅಂತಂದೇಳಿ ಮಾತಾಡಿರಲಿಲ್ಲ. ಈಗ ನೋಡು ಊರ ಮುಂದೆ ನಿಂತ್ಕೊಂಡು ಮಾತಾಡಂಗಾತಲ್ಲ. ಈಗ ನೋಡು ಯಾರ್ದು ಹೋಗಿದ್ದು ಮರ್ಯಾದೆ, ಸುಮ್ಕೆ ಇರ್ಬೇಕಂಬದು ಗೊತ್ತಾಗಲ್ಲ ನಿನಗೆ. ಹಿಂಗೆಲ್ಲ ನಾವು ಮಾತಾಡಕ್ಕೆ ಹೋಗ್ಬಾರ್ದು, ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ. ಶಾಂತಮ್ಮ, ಒಳ್ಳೆಯವ್ರ ಮನೆ ಒಳ್ಳೆ ಗೊತ್ತು ಅಂತಂದೇಳಿ ಆ ಅಕ್ಕನ ಕೊಟ್ಟೋಗಿ ಇಲ್ಲದ್ದು ಮರ್ಯಾದೆ ಕಳ್ತಿದ್ದೀಯೇನೆ ನೀನು. ಏನು ಸುಮ್ಕಿರ್ಬೇಕು ಅಂತಂದಂಬದು ಗೊತ್ತಾಗೋದೇ ಇಲ್ವೇ? ಗೊತ್ತಾದರೂ ಆಗ್ಲೇಳ ಯಾಕೆ ಮಾತಾಡಬೇಕು? ಬೇಡ, ಗೊತ್ತಾದ್ರೂ ತಾನೇ ಆ ಅಕ್ಕನ ಹೋಗಿ ಕೇಳೋ ಅಂಥದ್ದೇನೈತೆ ನೀನು? ನೋಡು ಈಗ ಮಾಡಿದ್ದ ನಿಂದು ಗೊತ್ತಾ ಮರ್ಯಾದೆ? ಅಲ್ಲ ಕಣಕ್ಕ, ನೀನೇ ಯಾರ ನಮ್ಮ ಸಂಬಂಧಿಕರಿಗೆ ಹೇಳಿದೀಯ ಅಂತಂದೇಳಿ ಅದಕ್ಕೆ ನನಗೆ ಸಿಟ್ಟೆ ಬಂದಿತ್ತು. ನೀನು ಹೇಳಿದೆಯಾ ಅಂತಂದೇಳಿ ನಾನು ನಿನ್ನ ನೇರವಾಗಿ ಕೇಳಿದ್ದು ಕಣಕ್ಕ. ನನ್ನ ಕ್ಷಮಿಸ್ಬಿಡು ಕಣಕ್ಕ, ನನಗೆ ಗೊತ್ತಿಲ್ಲ ಕಣಕ್ಕ ನೀನೇ ಹೇಳಿರೋದು ಅಂತಂದೇಳಿ ಬೇಜಾರಾಗಿ ನಾನು ನಿಂದ ಮರ್ಯಾದೆ ಕಳಿಬೇಕು ಅಂತಂದೇಳಿ ಹಿಂಗೆ ಮಾತಾಡಿದೆ ಕಣಕ್ಕ. ಮಾತಾಡಬೇಕು ಅಂತಂದೇಳಿ ಮಾತಾಡಿರಲಿಲ್ಲ ಕಣಕ್ಕ. ನನ್ನ ಕ್ಷಮಿಸ್ಬಿಡಕ್ಕ, ಇನ್ನಿಪಟ್ಟಿನೆಂದು ಮಾತಾಡಲ್ಲ ಹಿಂಗೆ. ಈಗ ಮಾತಾಡಿದ್ಬಿಟ್ಟಿದೀಯಾ, ಮರ್ಯಾದೆ ಕಳೆದ್ಬಿಟ್ಟಿದ್ದೆ ಬಿಡು. ಇನ್ನೇನು ಉಳಿದೈತೆ ನಿಂದು? ನಾನು ಸುಮ್ಮನೆ ಹೋಗ್ತಿದ್ದೆ ತಾನೆ, ನಾನೇನ ಹೇಳಿನಿ ಬಿಡಪ್ಪ ಹೆಂಗಪ್ಪ ಎತ್ತಪ್ಪ ಅಂತಂದನ್ನೆ. ನಿಮಗೆ ಮರ್ಯಾದೆ ಇರಲ್ಲ, ಇರು ಬರಲಿ ನಿನ್ನ ಗಂಡನೂ ಬರಲಿ ಸಾಯಂಕಾಲಕ್ಕೆ. ಇಂಥವೇಮನ ಮಾತಾಡೋದು ನಮ್ಮ ಅಯ್ಯಪ್ಪನ ಬರ್ತೈತೆ, ಅವಾಗ ಕಲೆ ಹಾಕ್ತೀನಿ, ಗೊತ್ತಾಗುತ್ತೆ ನಿನಗೆ. ಮನೆ ಬಿಟ್ಟು ಕಳಿಸಿದ್ರೆ ಗೊತ್ತಾಗುತ್ತೆ. ನಿನ್ನ ಗಂಡಿಗೆ ಹೇಳ್ತೀನಿ ಇಂಥವೆಲ್ಲ ಮಾತಾಡ್ತಾಳೆ ಅಂತ. ನಾ ಅಯ್ಯಪ್ಪ ಏನಿಲ್ಲ ನಿನ್ನ ಒದ್ದು ಹೊರಕಾಗ್ತಾನೆ.
ಹಿಂಗೆ ಬಂದು ಕೇಳಿದ್ಲು ಅಂತಂದು ನಿಮ್ಮ ಅಯ್ಯಪ್ಪ ಗೊತ್ತಾಗೈತೆ. ನಾವೆಷ್ಟು ಸಹಾಯ ಮಾಡಿದ್ವಿ ನಿಮ್ಮ ಅಪ್ಪ ನಿನ್ನ ಗಂಡನ ಜೊತೆಲೆ ಹೋಗಿ ನಿನ್ನ ಮಗಳ ವಿಚಾರದಾಗೆ ನಾವು ನಮ್ಮ ಯಜಮಾನ್ರು ಎಷ್ಟು ಸಹಾಯ ಮಾಡಿದ್ದೀವಿ ಎಂಬುದು ನಮಗೆ ಗೊತ್ತೈತೆ. ನಾವು ಯಾರು ಕೊಟ್ಟಾನೆ ಎಷ್ಟು ದಿವಸ ಆಗೈತೆ ಹೇಳ್ಕೊಂಡಿದ್ದೀವಿ. ನಿನಗೆ ಮಾಚಿಗೆ ಮಾನ ಮರ್ಯಾದಿದ್ರೆ ಈ ಮಾತು ಮಾತಾಡ್ತಿದ್ದಿಲ್ಲ ನೀನು. ನಿನ್ನೊಟ್ಟಿಗೆ ಹೆಣ್ಣು ಮಣ್ಣು ಹೊತ್ತು ಇಂಥವೆಲ್ಲ ಮಾತಾಡೋದ ಕಲಿಬೇಡ, ಮರ್ಯಾದೆಗೆ ಇರೋದು ಕಲ್ತ್ಕ. ಅದೇನಾನ ಬರಲಿ ನಾವು ಅನುಭವಿಸ್ತೀವಿ, ನಮ್ಮ ಮಕ್ಕಳು ಏನಾಗಿರಲಿ ನಾವು ಅದನ್ನು ಅನುಭವಿಸ್ತೀವಿ. ನೀನು ಮಾತಾಡೋಂಥದ್ದೇನೈತೆ ಗೌರವಸ್ತ್ರ ಆದರೆ ಗೌರವಾಗಿರ್ತೀಯ. ಒಟ್ಟು ಬಿಟ್ಟಾಳು ನೀನು ಊರು ಮುಂದಕ್ಕೆ ಬಂದಿದ್ದೀಯ. ಅಲ್ಲ ಕಣೆ ಶಾಂತಮ್ಮ, ಇದು ಬೇಕಾಗಿತ್ತೇನೆ. ಈಗ ನಿನ್ನ ಗಂಡ ಏನಿಲ್ಲ ನಿನ್ನ ಅವಣ್ಣೆ ಮೊದಲೇ ಅಂಥದ್ದು ಒದ್ದು ಹೊರಕಾಗ್ತಾನೆ. ಇಂಥದ್ದು ಬೇಕಾಗಿತ್ತೆ ನಿನಗೆ ಸುಮ್ಕಿರ್ಲಾರ್ದನ ಹೇಳಕ್ಕ ಲಸ್ಮಕ್ಕಯ್ಯ. ಇವಾಗ ಹೇಳಕ್ಕ ಹೇಳ್ಬೇಡ ಅಂತ ಹೇಳಕ್ಕ. ನಾನು ಒದ್ದು ಹೊರಕಾಕಿರಿ ಎಲ್ಲಿಗೆ ಹೋಗೋಣಕ್ಕ, ನನಗಿಷ್ಟೆಲ್ಲ ಗೊತ್ತಿಲ್ಲ ಕಣಕ್ಕ. ಹೇಳಕ್ಕ, ನನ್ನ ಕ್ಷಮಿಸ್ಬಿಡಕ್ಕ. ಇನ್ನಿಪಟ್ಟು ಸಾಯಂಕಾಲ ಬರಬೇಡ ಕಣಕ್ಕ. ಅಯ್ಯಪ್ಪ ಬಂದಾಗ ಅಯ್ಯಪ್ಪ ಒಳ್ಳೆನಲ್ಲ ಕಣಕ್ಕ. ಇಂಥದ್ದು ಬಯಸ್ತಿ ಇಷ್ಟೊಂದು ಯಾಕೆ ಮಾತಾಡಬೇಕಾಗಿತ್ತು? ಸುಮ್ಕಿರ್ಬೇಕಾಗಿತ್ತು ಬಾಯಿ ಮುಚ್ಕೊಂಡು. ಇಂಥವೆಲ್ಲ ಮಾತಾಡಬಾರ್ದು. ಒಬ್ಬರು ವಿಚಾರದವನೇ ಆಗಲಿ ನೇರವಾಗಿ ಕೇಳೋಕ್ಕೋಗ್ಬಾರ್ದು. ಗೊತ್ತಿದ್ರೂ ಸುಮ್ಕಿರಬೇಕು. ಹೆಂಗೆ ಮಾತಾಡಬೇಕು ಅಂತಂದೇಳಿ ನಮಗೂ ಬೇಕಾದಷ್ಟು ವಿಚಾರಗಳು ಗೊತ್ತಿರ್ತವೆ. ನಾವೆಲ್ಲ ಹಂಗೆಲ್ಲ ಮಾತಾಡೋಕೆ ಹೋಗಲ್ಲ. ಗೊತ್ತಾದರೆ ಅದೇ ಮುಂದಕ್ಕೆ ಬರುತ್ತೆ. ಅದೆಲ್ಲ ಅದೇ ಗೊತ್ತಾಗುತ್ತಂದಲ್ಲ ಒಂದು ದಿವಸ. ಹೇಳೋಕ್ಕೆ ಕೇಳೋಕ್ಕೆ ಹೋಗ್ಬಾರ್ದು. ಸುಮ್ಮನೆ ಇರ್ಬೇಕು ಬಾಯಿ ಮುಚ್ಕೊಂಡು. ಇನ್ಯಾಕೆ ಕಳ್ತೀವಿ ಒಳಗೆ ನಿಲ್ಸೆ ಶಾಂತಮ್ಮ. ಮಾತಾಡಿದ್ವಿ ಇನ್ಯಾಕೆ ಇನ್ನ ಕಣ್ಣೀರು ಸುರಿಸಿ ನಿಂತ್ಕೊಂಡಿದ್ಯಾ? ಹೋಗಿ ಒಳಕ್ಕೆ. ಲಕ್ಷ್ಮಕ್ಕಯ್ಯ ನಿನ್ನ ಖಾಲಿ ಬೀಳ್ತೀನಿ ಕಣಕ್ಕ. ಅವಾಕಾಗಿ ಹೇಳಕ್ಕ ಬಂದು ನಮ್ಮ ಅಯ್ಯಪ್ಪನ ಕುಟೆ ಹೇಳ್ಬೇಡ ಅಂತಂದು ಹೇಳಕ್ಕ. ನೀನೇ ಕಣಕ್ಕ ಈ ವಿಚಾರನ ಬಗೆಹರಿಸ್ಬೇಕು ಕಣಕ್ಕ. ನಾನೇನೋ ತಿಳಿದಲ್ಲೇ ಮಾತಾಡ್ಬಿಟ್ಟೆ. ನಾನು ಏನೋ ಮನಸ್ಸನ್ನ ಇಕ್ಕೊಂಡು ನಾನು ಯಾವತ್ತಿಂದೋ ಏನೋ ಒಂಥರ ಮನಸ್ಸಲ್ಲಿ ದ್ವೇಷ ಇಕ್ಕೊಂಡು ಮಾತಾಡ್ಬಿಟ್ಟೆ ಕಣಕ್ಕ. ಹೇಳಕ್ಕ ಅವಾಕಾಗಿ ಹಂಗನಕ್ಕ ಹೇಳಕ್ಕ. ತಿರ್ಗ ನಮ್ಮ ಅಯ್ಯಪ್ಪ ಒಳ್ಳೆನಲ್ಲ ಕಣಕ್ಕ. ನೋಡಿದ್ರಲ್ಲ ವೀಕ್ಷಕರೇ, ಯಾವುದೇ ಒಂದು ವಿಚಾರನ ನೇರವಾಗಿ ಮಾತಾಡಬಾರ್ದು ಅಂತಂದೇಳಿ ಹೇಳಿದ್ವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೂ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.